ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಒಳ್ಳೆಯದನ್ನು ಮಾಡುವುದು ಒಂದು ಪ್ರಕ್ರಿಯೆ. ಆದರೆ ಕರ್ತನು ತನ್ನ ಸಭೆಗೆ ಜನರನ್ನು ಸ್ವತಃ ತಾನೇ ಸೇರಿಸುವನು. ಹೌದು, ಒಂದು ಕ್ರೈಸ್ತ ಸಭೆಯಲ್ಲಿ ದೇವರು ಕ್ರಿಯೆ ಮಾಡಲು ಪ್ರಾರಂಭಿಸಿದರೆ, ಕ್ರಿಯೆ ಅಂದರೆ ದೇವರು ಅಲ್ಲಿನ ಪ್ರಾರ್ಥನೆಗಳನ್ನು ಕೇಳಿ ಅದ್ಭುತಗಳನ್ನು ಮಾಡಲು ಪ್ರಾರಂಭಿಸಿದರೆ ಅಗತ್ಯವಾಗಿ ಕರ್ತನು ಅದ್ಭುತಗಳನ್ನು ಮಾಡುವವರಾಗಿದ್ದಾರೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 47 ನೀವು ನೋಡೋದಾದರೆ ಅಲ್ಲಿ ವಾಕ್ಯ, ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ಅವರೊಂದಿಗೆ ಸೇರಿಸುತ್ತಿದ್ದನು. ಅಂದರೆ ರಕ್ಷಣೆಯ ಮಾರ್ಗದಲ್ಲಿರುವವರು ರಕ್ಷಿಸಲ್ಪಟ್ಟವರು. ಯಾರವರು? ರಕ್ಷಿಸಲ್ಪಟ್ಟವರು. ಕರ್ತನು ಇದ್ದಂತಾನೆ ಜೆಫನ್ಯ 3ನೇ ಅಧ್ಯಾಯ 8ರಿಂದ ನೀವು ನೋಡೋದಾದರೆ ಕರ್ತನು ಬಹಳ ಸ್ಪಷ್ಟವಾಗಿ ಬರೀತಾನಲ್ಲಿ, ನಾನು ಅತೀವ ಗರ್ವದಿಂದ ಮೆರೆಯುವವರನ್ನು ನಿನ್ನೊಳಗಿಂದ ತೊಲಗಿಸಿ ಬಿಡುವೆನು ಮತ್ತು ದೀನದರಿದ್ರರ ಜನವನ್ನು ನಿನ್ನಲ್ಲಿ ಉಳಿಸುವನು. ಆಗ ನಿನ್ನ ಮಧ್ಯದಲ್ಲಿ ನಿನ್ನ ದೇವರಾದ ಕರ್ತನು ಜಯಶೀಲನಾಗಿ ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೊಯ್ಯುವನು. ಪ್ರಿಯರೇ, ಭಾರತದಂತಹ ಒಂದು ದೇಶದಲ್ಲಿ 100 ಕೋಟಿಗೂ ಮೀರಿದ ಜನಸಂಖ್ಯೆ ಇರುವಾಗ ಯೇಸು ಕ್ರಿಸ್ತನ ಶಿಷ್ಯರಾಗಲು ಬಯಸುವವರನ್ನು ಹುಡುಕುವಂಥದ್ದು ಇದು ಬಹಳ ಕಷ್ಟ. ಆದರೆ ಕರ್ತನು ಅದ್ಭುತಗಳನ್ನು ಮಾಡುವವನು. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 33, 34, 35 ನೋಡೋದಾದರೆ, ಚಿಕ್ಕ ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಾನು ನಿಮ್ಮ ಸಂಗಡ ಇರುತ್ತೇನೆ. ಕೇಳಿಸ್ಕೊಳ್ಳಿ, ಸ್ವಲ್ಪ ಕಾಲ ನೀವು ನನ್ನನ್ನು ಹುಡುಕುವಿರಿ. ನಾನು ಹೋಗುವೆಲ್ಲೆಗೆ ನೀವು ಬರಲಾರಿರಿ. ನಾನು ಯೆಹೂದ್ಯರಿಗೆ ಹೇಳಿದಂತೆಯೇ ನಿಮಗೂ ಹೇಳುತ್ತಿದ್ದೇನೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಒಂದು ಹೊಸ ಆಜ್ಞೆಯನ್ನು ನಾನು ನಿಮಗೆ ಕೊಡುತ್ತೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಇದರಿಂದ ಎಲ್ಲರೂ ನಿಮ್ಮನ್ನು ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂದು ಹೇಳಿದನು. ಪ್ರಿಯರೇ, ಒಬ್ಬರನ್ನೊಬ್ಬರು ಪ್ರೀತಿಸುವುದು, ಒಬ್ಬರನ್ನೊಬ್ಬರು ಪ್ರೀತಿಸಿ ಒಬ್ಬರನ್ನೊಬ್ಬರು ನಡೆಸುವಂಥ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ವಾಕ್ಯ ಹೇಳುವ ಹಾಗೆ ಅದೊಂದು ಆಜ್ಞೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅನ್ನುವಂಥದ್ದು ಒಂದು ಹೊಸ ಆಜ್ಞೆಯನ್ನು ನಾನು ನಿಮಗೆ ಕೊಡ್ತೇನೆ. ಕರ್ತನು ಹೇಳುವಂಥದ್ದು, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ನೀವು ಪ್ರೀತಿಸಿ. ಅಂದರೆ ಕರ್ತನು ಪ್ರೀತಿಯ ಮೂಲಕ ನಮ್ಮನ್ನು ಕಟ್ಟಿದ್ದಾನೆ. ಕರ್ತನು ಪ್ರೀತಿಯ ಮೂಲಕ ನಮ್ಮನ್ನು ಪ್ರಾರಂಭಿಸ್ತಾನೆ. ಮತ್ತಾಯ ಪತ್ರಿಕೆ 28ನೇ ಅಧ್ಯಾಯ 18, 20 ನೋಡಿ. ಯೇಸು ಬಂದು ಅವರೊಂದಿಗೆ ಮಾತನಾಡಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಹೌದು, ಕರ್ತನಿಗೆ ಸಮಸ್ತ ಅಧಿಕಾರ ಕೊಡಲ್ಪಟ್ಟಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಸಹಾಯ ಮಾಡಪ್ಪ. ಈ ಪ್ರಕೃತಿಯನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೇವೆ ದೇವರೇ. ಅತಿವೃಷ್ಟಿ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಸಹಾಯ ಮಾಡಯ್ಯ ದೇವರೇ, ಸಹಾಯ ಮಾಡು. ಪರಿಶುದ್ಧನೇ, ಸಹಾಯ ಮಾಡು ಸ್ವಾಮಿ. ಈ ಜಗತ್ತಿನಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಪ್ರಳಯಗಳು ಯೇಸು ಕ್ರಿಸ್ತನ ರಕ್ತದಿಂದ ನೀವು ಹತೋಟಿಗೆ ತೆಗೆದುಕೊಳ್ಳಿ ಸ್ವಾಮಿ. ಪರಿಸರದಲ್ಲಿ ಯಾವುದೇ ಥರದ ಹಾನಿಯಾಗದಾಗೆ ನೀವು ನಡೆಸಿ ಸ್ವಾಮಿ. ಸಹಾಯ ಮಾಡಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.
ಆಮೇನ್ ಆಮೇನ್.